ನೋಡಿದ್ರೆ ಈ ಸುಂದರ ವಾತಾವರಣದಾಗ ನಿಸರ್ಗದಾಗ ನೋಡ್ಬಿಟ್ರೆ ಬಹಳ ಸಂತೋಷ ಐತಿ. ಹಂಚಿ ಅಂತ ಗುರುಗಳು ಅವರಿಗೆ ನೀವು ಕೊಡ್ತಾರ ಅಂದ್ರೆ ಗುರುಗಳ ಬೀಜವನ್ನ ಆಲ್ರೆಡಿ ಬಿತ್ತಾಗಿದೆ, ಅದರ ಫಲ ನೀವೆಲ್ಲ ಬಂದಿದ್ದೀರ ಆಲ್ರೆಡಿ. ಈಗ ಇನ್ನೂ ಬರ್ಬೇಕಾಗಿದೆ. ಅಂದ್ರೆ ಗುರುಗಳ ಶ್ರಮ ಇಲ್ಲಿ ಎಷ್ಟು ಅಂತ ನನಗೆ ತುಂಬಾ ಇಲ್ಲಿ ಖುಷಿ ತಂದಿದೆ. ಯಾಕಂದ್ರೆ ನೀವು ಮಾಡಿದಂತ ಒಂದು ಸನ್ಮಾನ ಇರ್ಬೋದು, ಸತ್ಕಾರ ಇರ್ಬೋದು, ಮತ್ತ ಪ್ರಾರ್ಥನೆ ಮಾಡಿದ ಹುಡುಗಿ ಮಗಳು ಒಂದು ಎಷ್ಟು ತುಂಬಾ ಸ್ಪಷ್ಟವಾಗಿ ಶಬ್ದಗಳನ್ನ ಉಚ್ಚಾರ ಮಾಡಿದ್ದು ಅದು ಬಹಳ ಸಂತೋಷ ತಂದ. ಈ ಗುರುವಿನ ಮಹತ್ವದ ಬಗ್ಗೆ ನೀವು ಇಷ್ಟು ಚಂದ ಹೇಳಿದ್ರಿ, ಪ್ರತಿಯೊಬ್ಬರಿಂದ ಕೇಳಿದೆ ನಾನು. ಅದ್ರ ಬಗ್ಗೆ ಚಿರುತುಳಿ ಪಟಾಕಿ ಹೆಂಗ್ ಹೇಳ್ಬಿಡ್ಲಿ, ಪಟ 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 ಅಂತ ಹೇಳ್ಬಿಟ್ಟು ಅಂದ್ರೆ ಬೆಸ್ಟ್ ಅಡ್ವೊಕೇಟ್ ಆಗಡ್ಡಿಲ್ಲ ಅಂತ ಹೇಳಿದ್ರು ಅಲ್ವಾ. ಸೊ ನನ್ನ ಜೀವನದಲ್ಲಿ ಬಹಳ ಹೊತ್ತು ತಗೋದಿಲ್ಲ, ಮತ್ತೆ ಇವರೇ ನನ್ನ ಲೆಕ್ಚರ್ ಹೊಡೆಯತ್ತಾರೆ. ನನ್ನ ಜೀವನದಲ್ಲಿ 3 ತರನಾದ ಗುರುಗಳನ್ನ ನಾನು ಮಾಡ್ಕೊಂಡಿದ್ದೇನೆ. ಮೊದಲನೇದಾಗಿ ನಾನು ನನ್ನ ತಂದೆ ತಾಯಿ ಮೊದಲ ಗುರು ನನಗೆ ಈ ಭೂಮಿಗೆ ಈ ಜಗತ್ತಿಗೆ ನನ್ನನ್ನು ತೆಗೆದುಕೊಂಡು ಬಂದ್ರು. ಅಂದ್ರೆ ಅದರಲ್ಲಿ ಅವರ ಪಾತ್ರ ಬಹಳ ಮುಖ್ಯ ನನಗೆ. ಎರಡನೇ ಸ್ಥಳದಲ್ಲಿ ನನ್ನ ಆಧ್ಯಾತ್ಮಿಕ ಗುರುಗಳು ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಶಾರದಾ ಮಾತೆಯವರು, ಅವರು ನನ್ನ ಆಧ್ಯಾತ್ಮಿಕ ಗುರುಗಳು. ಮೂರನೇದಾಗಿ ಎಲ್ಲ ತರಹದ ಅಂದ್ರೆ ನನ್ನ ಮಕ್ಕಳು ನನ್ನ ಗುರುಗಳು. ಮುಖ್ಯವಾಗಿ ನಾ ಇನ್ನೊಂದು ಹೇಳ್ಬೇಕಂದ್ರೆ ನಾನು ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ 3rd ರ್ಯಾಂಕ್ ಸ್ಟೇಟ್. ಮದುವೆಯಾಗಿ ಬೇಗನೆ ಮದುವೆ ಆಯ್ತು, ಮಕ್ಕಳಾದ್ರು. ಆಮೇಲೆ ನನಗೆ ಬಹಳ ಕನಸಿತ್ತು ಮುಂದೆ ಎಲ್ಲ ಕಲಿಬೇಕು, ಜಾಬ್ ಮಾಡ್ಬೇಕಂತೇಳಿ. ಜಾಯಿಂಟ್ ಫ್ಯಾಮಿಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ನನಗೆ ಭಗವಂತನ ಆಶೀರ್ವಾದ, ಒಳ್ಳೆ ಪತಿ ಸಿಕ್ಕರು ನಮ್ಗೆ, ಆಸ್ ಅ ಫ್ರೆಂಡ್ ಅಂತ ಸಿಕ್ಕರು. ಅವರು ಹಿಂಗೆ ಕುತ್ಕೋಬೇಡ, ಏನಾದ್ರು ಮಾಡೋ ನಿಮ್ಗೆ ಸಾಧ್ಯ ಅಂತ. ಆದ್ರೂ ಕೂಡ ನಾನು ಮತ್ತೆ ಮಕ್ಕಳಿಗೆ ಒಂದು 25 ಜನಕ್ಕೆ ಟ್ಯೂಷನ್ ಹೇಳ್ತಾ ಇದ್ದೆ, ಮ್ಯಾಥ್ಸ್, ಸೈನ್ಸ್, CBSE. ಯಾಕಂದ್ರೆ ಸಿವಿಲ್ ಇಂಜಿನಿಯರ್ ಆಗಿತ್ತು, ಖಾಲಿ ಕೂತ್ಕೊಳ್ಳೋದೇನಂತ ನನ್ನ ಮಕ್ಕಳ ಜೊತೆ ಅವ್ರಿಗೆ ಟ್ಯೂಷನ್ ಹೇಳ್ತಾ ಇದ್ದೆ. ಅದು ನಂಗೆ ಬಹಳ ಅನುಕೂಲ ಆಯ್ತು. ಮುಂದೆ ಅವರು ನನ್ನೆಲ್ಲ ಟೀಚರ್ ಅನ್ಕೊಂಡು ಒಳಗೆ ಒಂದು ಏನೋ ಒಂದು ಖುಷಿ ಬರ್ತಾ ಇರ್ತಾರೆ. ಟ್ಯೂಷನ್ ಟೀಚರ್ ಆದ್ರು ಟೀಚರ್ ಅನ್ಸ್ಕೊತಿದ್ದಲ್ಲ. ಆಮೇಲೆ ಹೀಗೆ ನಿಮ್ಮಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರು, ಪುಟ್ಟ ಪೆನ್ ತಂದ್ಕೊಡ್ತಿದ್ರು, ಬಹಳ ಖುಷಿ ಆಗ್ತಾ ಇರ್ತದೆ. ಆಮೇಲೆ ನನ್ನ ಪತಿ ಅವರೇ ನನಗೆ ಗುರುಗಳು. ಲಾ ಆಕ್ಚುಲಿ ನನ್ನ 5 years ಅವರು ಎಲ್ಲ ಸಬ್ಜೆಕ್ಟ್ಸ್ ಮನೇಲಿ ಕೂತ್ ಹೇಳೋರು, ನಾನು ಮಕ್ಕಳು ಮನೆ ಕೆಲಸ ಎಲ್ಲ ಮಾಡ್ಕೊಂಡು. ಸೊ ಐ ಸ್ಟೂಡ್ ದಿ 3rd ರ್ಯಾಂಕ್ ಟು ದಟ್. ನೆಕ್ಸ್ಟ್ ಸಾಕ್ರಿ ಲಾ. ನಾನು ಲಾ ಕಲಿಬಾರ್ದಂತ ಇದ್ದೆ. ನಾನು ಬ್ಯಾಡ್ರಪ್ಪ ನನ್ನ ಇಂಜಿನಿಯರಿಂಗ್ ಲಾ ಯಾಕೆ ಬಂದೆ ಅಂತ ನನಗೆ. ಆದ್ರೆ ಅವ್ರು ಬಿಡ್ಲಿಲ್ಲ. ನೀನು ಜಾಣದಿ ಮಾಡು, ನೀನು ಖಾಲಿ ಕುತ್ಕೋಬೇಡ, ನಿಮಗೆ ಉಪಯೋಗ ಆಗಲಿಲ್ಲ, 4 ಜನ ಮಾತಾಡೋದಿದೆ ಅಂತ ಹೇಳಿ ಮುಂದೆ LLM KSLU ಜಾಯಿನ್ ಆದೆ. ಅಲ್ಲಿ ಕೂಡ 3rd ರ್ಯಾಂಕ್ ಲಾ ಯೂನಿವರ್ಸಿಟಿ ಬಂದು LLM ಮುಗಿಸ್ಬಿಟ್ಟು ನಾವು. ಸೊ ನನ್ನ ಪತಿಗೂ ಕೂಡ ಹ್ಯಾಪಿ ಟೀಚರ್ಸ್ ಡೇ. ಮತ್ತೆ ಹನ್ಸಿ ಸರ್ ನಮಗೆ ಗುರುತಿಸಿ ಇಲ್ಲಿ ಒಂದು ಸನ್ಮಾನ ಮಾಡಿದ್ದಕ್ಕಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ನೀವೆಲ್ಲ ಎಷ್ಟು ಪ್ರೀತಿಯಿಂದ ನಮಗೆ ಇಲ್ಲಿ ಕರೆದು ಸನ್ಮಾನ ಮಾಡಿದ್ರಿ. ನಿಜವಾಗ್ಲೂ ಈ ನಿಸರ್ಗದಲ್ಲಿ ನೀವೆಲ್ಲ ಕಲಿತಾ ಇದ್ದಾರೆ ಅಂದ್ರೆ, ಮತ್ತು ಇಂಥ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಕಲಿತಾ ಇದ್ದಾರೆ ಅಂದ್ರೆ ನಿಮ್ಮ ಪುಣ್ಯ. ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಬಟ್ ನಾನು ವಿದ್ಯಾ ಮೇಡಮ್ ಅವ್ರ ಬಗ್ಗೆ ಮಾತಾಡಲೇಬೇಕು. ನಮಗೆ ಫಸ್ಟ್ ಸೆಮ್ಮಿಗೆ IC ಹೇಳಿದ್ರು ಮೇಡಮ್. ಬಿಫೋರ್ ಮಹಾಲಕ್ಷ್ಮಿ ಮೇಡಮ್ ಬರೋಕ್ಕಿಂತ ಮುಂಚೆ ಅವ್ರು ಹೇಳ್ತಿದ್ರು ನಮಗೆ. ಅವ್ರು ಬರೀ ಅವ್ರ ವಾಯ್ಸ್ ಅಂತ ಕೇಳ್ತಾ ಇದ್ವಿ. ಬಟ್ ನಮ್ಗೆ ಅವ್ರು ನೋಡೋ ಆಸೆ ಇತ್ತು ಅಲ್ಲ, ಎಲ್ಲರಿಗೂ ನೋಡೋ ಆಸೆ ಇತ್ತು ನಮ್ಗೆ. ಯಾಕಂದ್ರೆ ಆನ್ಲೈನ್ ತಗೋತಿದ್ವಲ್ಲ. ಸೊ ಒಂದ್ಸಲ ನಮ್ಗೆ ವಿದ್ಯಾ ಮೇಡಮ್ ಬರಬೇಕು ಫಂಕ್ಷನ್ಗೆ ಅಂತ ಆಸೆ ಇತ್ತು. ಬಹಳ ದೂರದಿಂದ ಸಮಯವನ್ನ ಎಲ್ಲ ನಮಗೋಸ್ಕರ ಧ್ಯಾನ ಮಾಡಿ ಇವತ್ತು ನಮ್ಮೊಂದಿಗೆ ಇಷ್ಟೊಂದು ಚೆನ್ನಾಗಿ ಈ ಒಂದು ಶಿಕ್ಷಕರ ದಿನಾಚರಣೆಯನ್ನ ಅವಿಸ್ಮರಣೀಯವಾಗಿ ಮಾಡಿಕೊಟ್ಟಿರ್ತಕ್ಕಂತಹ ಅವರು ವಿದ್ಯಾ ಮೇಡಮ್ ಮತ್ತು ಅವರು ದಂಪತಿಗಳಿಬ್ಬರಿಗೂ ನಾನು ಥ್ಯಾಂಕ್ಸ್ ಅನ್ನ ಹೇಳಕ್ ಇಷ್ಟಪಡ್ತೀನಿ. ಮುಂದಿನದಾಗಿ ತಿರುಪತಿ ಸರ್ ಅವರಿಂದ ಒಂದೆರಡು ಅನಿಸಿಕೆಗಳು. ಜೋರಾಗಿ ಚಪ್ಪಾಳೆ.